ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ KR ಟ್ಯುಟೋರಿಯಲ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. GPSTR ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಮುಖವಾದಂಥ ಮಾಹಿತಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಅದು ಏನು ಅಂತಂದರೆ ಮೆರಿಟ್ ಲೆಕ್ಕ ಹಾಕುವ ವಿಧಾನ. ಸುಮಾರು ಜನ ಆಸ್ಪಿರೆಂಟ್ಸ್ ಕೇಳ್ತಾ ಇದ್ದಾರೆ, ಸರ್ ನಾವು CETನಲ್ಲಿ ಎಷ್ಟು ಮಾರ್ಕ್ಸನ್ನು ತೆಗೆದ್ರೆ ನಾವು ಸೆಲೆಕ್ಟ್ ಆಗ್ತಾ ಹೋಗ್ತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಮೆರಿಟ್ ಯಾವ ರೀತಿಯಾಗಿ ಲೆಕ್ಕ ಹಾಕಬೇಕು ಸರ್, ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋವನ್ನು ಮಾಡಿ ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಹೊಸ CNR ನಿಯಮ ಏನಿದೆ, ಹೊಸ CNR ನಿಯಮದ ಪ್ರಕಾರವಾಗಿ ಯಾವ ರೀತಿಯಾಗಿ ನಾವು ಮೆರಿಟನ್ನು ಲೆಕ್ಕ ಹಾಕ್ಬೋದು ಅನ್ನೋ ಸಂಬಂಧಪಟ್ಟಂಥ ವಿಡಿಯೋವನ್ನು ಮಾಡ್ತಾ ಹೋಗಿದ್ದೀನಿ. ಹಾಗಾಗಿ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊತಾ ಹೋಗಿ. ಸೊ ನೀವು ಎಷ್ಟು CETನಲ್ಲಿ ಸ್ಕೋರ್ ಮಾಡಿದ್ರೆ ಎಲಿಜಿಬಲ್ ಆಗ್ತೀರಾ ಅಥವಾ ಸೆಲೆಕ್ಟ್ ಆಗ್ತೀರಾ ಟೀಚರ್ ಹುದ್ದೆಗೆ ಅನ್ನೋದನ್ನು ಕಂಪ್ಲೀಟಾಗಿ ಹಂತವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ನನ್ನ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊತಾ ಹೋಗಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡ್ತಾ ಹೋಗಿ. ಹಾಗೆ ನಾನು ಶಿಕ್ಷಕರ ನೇಮಕಾತಿಗೆ ಮಾಡುವಂಥ ಅನೇಕ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ತಾ, ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕನ್ನು ಕೊಡ್ತಾ ಹೋಗಿದ್ದೀನಿ. ಜೊತೆಗೆ ನಾನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಮಾಡುವಂಥ ಉಚಿತ ತರಗತಿಗಳ ಲಿಂಕನ್ನು ಕೂಡ ಕೊಡ್ತಾ ಹೋಗಿದ್ದೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಎಲ್ಲ ತರಗತಿಗಳು ನಿಮಗೆ ಲಭ್ಯವಾಗುತ್ತೆ ಅಂತ ಹೇಳ್ತಾ, ಹೊಸ CNR ನಿಯಮದ ಪ್ರಕಾರವಾಗಿ ನಾವು ಮೆರಿಟನ್ನು ಯಾವ ರೀತಿ ಲೆಕ್ಕ ಹಾಕ್ಬೋದು, ಸೊ CETಯಲ್ಲಿ ನಾನು ಎಷ್ಟು ಅಂಕಗಳನ್ನು ತೆಗೆದ್ರೆ ಸೆಲೆಕ್ಟ್ ಆಗ್ತೀನಿ ಅನ್ನೋದನ್ನು ನೋಡ್ತಾ ಹೋಗೋಣ. ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಸೊ ಈಗ ಏನಾಗಿದೆ, ಹೊಸ CNR ನಿಯಮದ ಪ್ರಕಾರವಾಗಿ CETಗೆ 50% ನಿಗದಿಪಡಿಸಿದ್ದಾರೆ. TET ಅಥವಾ CET ಅಂದರೆ CTET ಅಥವಾ TET, ನಾವು CTET ಅಂದರೆ ಸೆಂಟ್ರಲ್ ಎಲಿಜಿಬಲ್ ಟೆಸ್ಟ್, ಅದರಲ್ಲಾದ್ರೂ ಬೇಕಾದ್ರೆ ಆಗ್ಬೋದು ಅಥವಾ TETಲಿ ಆಗ್ಬೋದು. ಅದಕ್ಕೆ 20% ನಿಗದಿಪಡಿಸಿದ್ದಾರೆ. ಸೊ ಡಿಗ್ರಿಯಲ್ಲಿ 20% ನಿಗದಿಪಡಿಸಿದ್ದಾರೆ. ಹಾಗೆ DED ಅಥವಾ BED ಅಲ್ಲಿ 10% ನಿಗದಿಪಡಿಸಿದ್ದಾರೆ. ಇದೇನಾಗಿತ್ತು, ಇಂದಿನ ನೇಮಕಾತಿಯಲ್ಲಿ ಬೇರೆ ರೀತಿ ಇತ್ತು. ಸೊ ಹಾಗಾಗಿ ಅದರ ಸಂಪೂರ್ಣ ಬದಲಾವಣೆ ಮಾಡಿ ಏನು ಮಾಡಿದ್ದಾರೆ, ಹೊಸ CNR ನಿಯಮದ ಪ್ರಕಾರವಾಗಿ ಈ ರೀತಿಯಾಗಿ ಕೊಡ್ತಾ ಹೋಗಿದ್ದಾರೆ. ಅರ್ಥ ಆಯ್ತಲ್ಲ? ಸೊ ಈಗ ಏನು ಮಾಡ್ತಾ ಹೋಗೋಣ, ನಾವು ಹಂತವಾಗಿ ನೋಡ್ತಾ ಹೋಗೋಣ. ಮೊದಲು TET ನೋಡ್ತಾ ಹೋಗೋಣ. ಸೊ TETಗೆ ಏನಾಗಿದೆ ಅಂದರೆ, ಸೊ ಎಕ್ಸಾಂಪಲನ್ನು ಕೊಡ್ತಾ ಹೋಗ್ತೀನಿ. ಒಬ್ಬ ಏನೋ ವಿದ್ಯಾರ್ಥಿ ಎಷ್ಟು ತೆಗೆದಿದ್ದಾನೆ ಅಂದರೆ, ಸೊ 102 ತೆಗೆದಿದ್ದಾನೆ. ಎಷ್ಟಕ್ಕೆ? 150ಕ್ಕೆ. ಸೊ ಅದಕ್ಕಾಗಿ ಏನು ಮಾಡ್ಬೇಕಂದ್ರೆ, ನಾವು 102 ಡಿವೈಡೆಡ್ ಬೈ 150 ಅಂತ ಹಾಕಿದ್ದೀನಿ. ಇಂಟು ಎಷ್ಟು ಪರ್ಸೆಂಟಿಗೆ ನಾವು ಅದನ್ನ ಕನ್ವರ್ಟ್ ಮಾಡ್ತಾ ಇದ್ದೀವಿ, 100%ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಸೊ ಆ ಥರ ನಾವು ಮಾಡಿದಾಗ, ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಎಷ್ಟು ಪರ್ಸೆಂಟ್ ಬರುತ್ತಂದರೆ 68% ಬರ್ತಾ ಹೋಯಿತು. ಓಕೆನಾ? ಸೊ ಏನೋ ಒಂದು ವಿದ್ಯಾರ್ಥಿಯ ಒಂದು TETನಲ್ಲಿ ಬಂದಂಥ ಒಂದು ಒಟ್ಟು ಪರ್ಸೆಂಟೇಜ್ ಎಷ್ಟು, 68%. ಓಕೆನಾ? ಇದನ್ನು ಒಂದು ಕಡೆ ಬರ್ಕೊಂತ ಹೋಗಿ. ಅದೇ ಥರ ನಿಮ್ಗೆ ಎಷ್ಟು ಬಂದಿದೆ TETನಲ್ಲಿ, ಸೊ ಆ ಒಂದು 102 ಅಂಕಗಳ ಜಾಗದಲ್ಲಿ ನಿಮ್ಮ ಒಂದು TET ಮಾರ್ಕ್ಸನ್ನು ಹಾಕಂತ ಹೋಗಿ, ಇನ್ನಿದ್ದೆಲ್ಲ ಸೇಮ್ ಮಾಡ್ಕೊತ ಹೋಗಿ ನಿಮ್ಮ ಒಂದು ಪರ್ಸೆಂಟೇಜ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಹೋಗ್ತಾ ಹೋಗೋಣ, CET ನೋಡ್ತಾ ಹೋಗೋಣ. CETನಲ್ಲಿ ನಾವು ಎಷ್ಟು ಅಂಕಗಳನ್ನು ತೆಗಿಬೋದು ಅಂತ. ಸೊ ಅದಕ್ಕೂ ಮೊದಲು ನೀವೇನು ಮಾಡೋಕ್ಕಾಗುತ್ತೆ ಅಂದರೆ, ನಿಮ್ಮ ಒಂದು DED ಅಥವಾ BED ಅಥವಾ ಡಿಗ್ರಿದೆಲ್ಲ ಮಾರ್ಕ್ಸ್ ಕಾರ್ಡಿನ ಒಂದು ಪರ್ಸೆಂಟೇಜ್ ನಿಮಗೆ ಗೊತ್ತಿರುತ್ತೆ, ಅದನ್ನೆಲ್ಲ ಒಂದು ಕಡೆ ಬರ್ಕೊಳ್ತಾ ಹೋಗಿರಿ. ಓಕೆನಾ? ಡಿಗ್ರಿನಲ್ಲಿ ಎಷ್ಟು ಪರ್ಸೆಂಟೇಜ್ ನಂದಿದೆ, ಅಥವಾ DED ಅಥವಾ BEDನಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ, ಅದನ್ನು ಒಂದು ಕಡೆ ಬರ್ಕೊಂತ ಹೋಗಿ. ಓಕೆನಾ? ಸೊ ಏನು ಮಾಡ್ತಾ ಹೋಗೋಣ, ನೇರವಾಗಿ ನಾನು CETಗೆ ಹೋಗ್ತಾ ಇದ್ದೀನಿ. CETನಲ್ಲಿ ಎಷ್ಟು ಅಂಕ ತೆಗೆದ್ರೆ ನೋಡೋಣ, ಎಷ್ಟು ಅಂಕ ತೆಗೆದ್ರೆ ನಮಗೆ ಇಷ್ಟು ಪರ್ಸೆಂಟೇಜ್ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಸಮಾಜ ವಿಜ್ಞಾನ, ಗಣಿತ ವಿಜ್ಞಾನ, ಹಾಗೆ ಏನೀಗ CBZ ಅವ್ರಿಗೆ ಅವಕಾಶ ಕೊಟ್ಟರೆ ಅವ್ರಿಗೊಂದು ಹುದ್ದೆಯನ್ನು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಅವ್ರಿಗೂ ಸೇರಿಸಿ ಏನಾಗ್ತಾ ಹೋಗುತ್ತೆ ಅಂದರೆ, ಒಟ್ಟು ಟೋಟಲ್ ಮಾರ್ಕ್ಸ್ ಎಷ್ಟಿರುತ್ತೆ, 400 ಮಾರ್ಕ್ಸ್ ಇರುತ್ತೆ. ಓಕೆನಾ? ಸೊ ಏನು ಅಂತ ವಿದ್ಯಾರ್ಥಿ ಏನು ಮಾಡಿದ್ದಾನೆ, 400 ಅಂಕಗಳಿಗೆ 280 ಅಂಕಗಳನ್ನು ತೆಗಿತಾ ಹೋಗಿದ್ದಾನೆ. ಓಕೆನಾ? ಸೊ ಈಗೇನು ಮಾಡ್ತಾ ಹೋಗೋಣ, 280 ಅಂಕಗಳಿಗೆ ಮಾಡ್ತಾ ಹೋಗೋಣ. ಸೊ 280 280 ಡಿವೈಡೆಡ್ ಬೈ 400 ಎಷ್ಟು ಅಂಕಗಳಿಗೆ, 400 ಅಂಕಗಳಿಗೆ ತೆಗೆದಿದ್ದಾನೆ. ಸೊ ಇಂಟು ನಾವು ಅದನ್ನು ಎಷ್ಟು ಕನ್ವರ್ಟ್ ಮಾಡ್ತಾ ಇದ್ದೀವಿ, 100% ಕನ್ವರ್ಟ್ ಮಾಡ್ತಾ ಇದ್ದೀವಿ. 100 ಹಾಕ್ತಾ ಹೋದೆ. ಸೊ ಎಷ್ಟು ಬಂತ, ಒಂದು 70% ಬಂತು. ಓಕೆನಾ? ಈಗ ನಮಗೆ ಸಿಕ್ಕಿದೆ ಏನೋ ಒಂದು ವಿದ್ಯಾರ್ಥಿದು TETದೆಷ್ಟು 68%, CETದೆಷ್ಟು 70% ಸಿಗ್ತಾ ಹೋಯಿತು. ಸೊ ಇದು ಯಾರ್ದು, ಸಮಾಜ ವಿಜ್ಞಾನ, ಗಣಿತ ಮತ್ತು ವಿಜ್ಞಾನ, ಹಾಗೆ CBZ ಅವ್ರಿಗೆ ಅವಕಾಶ ಕೊಟ್ಟಾಗ. ನೆಕ್ಸ್ಟ್ ಈಗ ಅವಕಾಶವನ್ನು ಕೊಟ್ಟಿದ್ದಾರೆ ಅವರಿಗೆ. ಸೊ ಅವ್ರಿಗೆ ಸಂಬಂಧಪಟ್ಟಂಥದ್ದು ಇಂಗ್ಲೀಷ್ನವ್ರಿಗೆ. ಯಾಕೆಂದರೆ ಇಂಗ್ಲೀಷ್ನವ್ರಿಗೆ ಕೇವಲ 2 ಪೇಪರ್ ಇರೋದ್ರಿಂದ ಸೊ ಅವ್ರಿಗೆ ಎಷ್ಟಿರುತ್ತೆ ಅಂದರೆ 300 ಅಂಕಗಳಿಗೆ ಇರುತ್ತೆ. ಓಕೆನಾ? ಸೊ ಅಲ್ಲಿ ಸಮಾಜ ವಿಜ್ಞಾನ, ಗಣಿತ ವಿಜ್ಞಾನ ಅವ್ರಿಗೆ ಏನಾಗ್ತಾ ಹೋಗುತ್ತೆ, ಒಟ್ಟು 3 ಪತ್ರಿಕೆ ಇರುತ್ತೆ. ಸಾಮಾನ್ಯ ಪತ್ರಿಕೆ 150 ಅಂಕಗಳಿಗೆ, ನಿರ್ದಿಷ್ಟ ಪತ್ರಿಕೆ 150 ಅಂಕಗಳಿಗೆ, ಹಾಗೆ ಸಾಮಾನ್ಯ ಏನು ಭಾಷಾ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಂಥ ಕಡ್ಡಾಯ ಪತ್ರಿಕೆ, ಕನ್ನಡಕ್ಕೆ ಸಂಬಂಧಪಟ್ಟಂಥ ಸೊ 100 ಅಂಕಗಳಿಗಿರುತ್ತೆ. ಸೊ ಒಟ್ಟಾಗಿ 400 ಮಾರ್ಕ್ಸ್ಗೆ ಇರುತ್ತೆ. ಇಲ್ಲಿ ಏನು ಭಾಷಾ ಒಂದು ಸಂಬಂಧಪಟ್ಟಂಥ ಭಾಷಾ ಸಾಮರ್ಥ್ಯವನ್ನು ಏನು ಸಂಬಂಧಪಟ್ಟಂಥ ಪರೀಕ್ಷೆ ಇಂಗ್ಲೀಷ್ನವ್ರಿಗೆ ಇರೋದಿಲ್ಲ. ಹಾಗಾಗಿ ಇವರು ಕೇವಲ ಒಂದು ನಿರ್ದಿಷ್ಟ ಪತ್ರಿಕೆ ಹಾಗೆ ಸಾಮಾನ್ಯ ಪತ್ರಿಕೆ ಒಟ್ಟು 150 ಅಂಕಗಳಿಗಿರುತ್ತೆ. ಒಟ್ಟು 300 ಅಂಕಗಳಿದೆ. ಸೊ ಏನೋ ಅಂತ ವಿದ್ಯಾರ್ಥಿ ಎಷ್ಟು ತೆಗೆದಾನೆ, 210 ಅಂಕಗಳನ್ನು ತೆಗೆದಿದ್ದಾನೆ. ಸೊ ಎಷ್ಟಕ್ಕೆ, 300 ಅಂಕಗಳಿಗೆ. ಸೊ ಇಂಟು ಎಷ್ಟು ಕನ್ವರ್ಟ್ ಮಾಡಬೇಕು, ಈಗ ನಾವು 100ಕ್ಕೆ ಕನ್ವರ್ಟ್ ಮಾಡಬೇಕು. ಸೊ ಈಗ ಮಾಡಿದಾಗ ಎಷ್ಟು ಸಿಕ್ತು, 70% ಸಿಗ್ತಾ ಹೋಯಿತು. ಅರ್ಥ ಆಯ್ತಲ್ಲ? ಸೊ ಈಗ ನಿಮ್ಮ ಸ್ಕ್ರೀನಲ್ಲಿ ಕ್ಲಿಯರಾಗಿ ಕಾಣ್ತಾ ಇದೆ. ಸೊ ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ, ಮುಂದಿನ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಪು. ಈಗ ಏನಂತ ವಿದ್ಯಾರ್ಥಿ ಎಷ್ಟು ತೆಗೆದಾನೆ ಈಗ CETನಲ್ಲಿ, ಸೊ
ಅವನು 70% ತೆಗೆದಿದ್ದಾನೆ, ಟಿ ಇ ಟಿನಲ್ಲಿ ಎಷ್ಟು ತೆಗೆದಿದ್ದಾನೆ 68% ತೆಗೆತಾ ಹೋಗಿದ್ದಾನೆ, ಡಿಗ್ರಿನಲ್ಲಿ 72% ತೆಗಿತಾ ಹೋಗಿದ್ದಾನೆ. ಫಾರ್ ಎಕ್ಸಾಂಪಲ್ ನಾನು ಕೊಡ್ತಾ ಹೋಗಿರೋದು. ಡಿ ಎಡ್ ಅಥವಾ ಬಿ ಎಡಲ್ಲಿ 84% ತೆಗಿತಾ ಹೋಗಿದ್ದಾನೆ. ಸರ್ ಇಲ್ಲಿ ನೀವು ಅನೇಕ ಜನಗಳಿಗೆ ಇಲ್ಲಿ ಏನಾಗಿರುತ್ತೆ ಅಂದರೆ, ಕೆಲವರು ಡಿ ಎಡ್ ಮಾಡಿರ್ತಾರೆ, ಜೊತೆಗೆ ಬಿ ಎಡ್ ಮಾಡಿರ್ತಾರೆ. ಡಿ ಎಡ್ ಮತ್ತು ಬಿ ಎಡ್ ಮಾಡಿರೋರು ನೀವು ಮ್ಯಾಕ್ಸಿಮಮ್ ಸಾಧ್ಯವಾದಷ್ಟು ಯಾವುದರಲ್ಲಿ ಹೆಚ್ಚು ಅಂಕಗಳನ್ನು ತೆಗೆದಿರ್ತೀರ, ಡಿ ಎಡ್ ಅಥವಾ ಬಿ ಎಡ್ ಯಾವುದರಲ್ಲಿ ಹೆಚ್ಚು ಅಂಕಗಳನ್ನು ತೆಗೆದಿರ್ತೀರ ಅದನ್ನು ನೀವೇನು ಮಾಡ್ತಾ ಹೋಗಿ. ಸೊ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಅದನ್ನು ನಮೂದಿಸ್ತಾ ಹೋಗಿ. ಓಕೆನಾ, ಯಾಕೆಂದರೆ ಇಲ್ಲಿ ಏನಾಗ್ತಾ ಹೋಗುತ್ತೆ, ಡಿ ಎಡ್ ಅಥವಾ ಬಿ ಎಡ್ ಅಂತ ಕೇಳಿದ್ರಿಂದ ಸೊ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಸೊ ನೀವು ಡಿ ಎಡ್ ಅಥವಾ ಹೆಚ್ಚು ಅಂಕ ತೆಗೆದರೆ ಡಿ ಎಡ್ನೇ ಮೆನ್ಷನ್ ಮಾಡ್ತಾ ಹೋಗಿ, ಅದಕ್ಕೆ ಸಂಬಂಧಪಟ್ಟಂಥ ಅಂಕಗಳನ್ನೇ ಮೆನ್ಷನ್ ಮಾಡ್ಕೊತಾ ಹೋಗಿ. ಅಥವಾ ನಾನು ಬಿ ಎಡಲ್ಲಿ ಹೆಚ್ಚು ಸ್ಕೋರ್ ಇದೆ ಅಂದರೆ ಬಿ ಎಡನ್ನೇ ಮೆನ್ಷನ್ ಮಾಡ್ಕೊತಾ ಹೋಗಿ. ಇದು ಯಾರು ಡಿ ಎಡ್ ಮತ್ತು ಬಿ ಎಡ್ ಎರಡನ್ನೂ ಮಾಡಿರ್ತಾರೆ ಸೊ ಅವರಿಗೆ ಕೊಡುವಂಥ ಒಂದು ಇಷ್ಟು ಕಿವಿ ಮಾತು. ಅರ್ಥ ಆಯ್ತಲ್ಲ? ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. ಹಾಗೆ ಸೊ ಒಂದು ಸಿ ಇ ಟಿಯಲ್ಲಿ ನೋಡ್ತಾ ಹೋಗೋಣ. ಈಗ ಸಿ ಇ ಟಿನಲ್ಲಿ ಏನು ಮಾಡ್ತಾ ಹೋಗಿದ್ದಾರೆ, ಸೊ ನೀವು ಅದೇ ಥರ ಏನು ಮಾಡ್ತಾ ಹೋಗಬೇಕು, ನಿಮ್ಮ ಸಿ ಇ ಟಿ ಅಂಕಗಳನ್ನು ಎಷ್ಟು ಒಂದು ಅಪ್ರಾಕ್ಸಿಮೇಟ್ಲಿ ಎಷ್ಟು ನಾನು ತೆಗಿಬೋದು ಅನ್ನೋ ಸಂಬಂಧಪಟ್ಟಂಗೆ ಒಂದಿಷ್ಟು ನೀವು ಕ್ಯಾಲ್ಕುಲೇಟ್ ಮಾಡ್ಕೊತಾ ಹೋಗಿ. ಯಾಕೆಂದರೆ ಈಗ ಮುಂದೆ ಹೇಳ್ತಾ ಹೋಗ್ತೀನಿ ಯಾವ ರೀತಿಯಾಗಿ ನಿಮ್ಮ ಮೆರಿಟ್ ಲೆಕ್ಕ ಆಗ್ತಾ ಹೋಗುತ್ತೆ ಅಂತ. ಈಗ ನೆಕ್ಸ್ಟ್ ಸ್ಟೆಪ್ ಬರ್ತಿರೋದೆ ಅದು. ಓಕೆನಾ, ಸೊ ಏನಾಗಿದೆ, ಇಷ್ಟು ನಿಮಗೆ ಲಿಸ್ಟನ್ನು ಕೊಟ್ಟಿದ್ದೀನಿ. ಸೊ ಈಗ ಏನು ಮಾಡ್ತಾ ಹೋಗೋಣ, ಮೆರಿಟ್ ಯಾವ ರೀತಿ ನಿರ್ಧಾರ ಆಗುತ್ತಾ ಹೋಗುತ್ತೆ ಈಗ ನೋಡ್ತಾ ಹೋಗೋಣ. ಸೊ ಸಿ ಇ ಟಿನಲ್ಲಿ ಏನು ಮಾಡ್ತಾ ಹೋಗಿದ್ದಾರೆ, ಸೊ 50% ಏನು ಮಾಡ್ತಾ ಹೋಗೋದು ಲೆಕ್ಕ ಹಾಕಬೇಕಾಗುತ್ತೆ ನಾವೀಗ. ಸೊ ನೋಡ್ತಾ ಹೋಗೋಣ, ಈಗ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಏನು ಅಂತ ವಿದ್ಯಾರ್ಥಿ 70% ತೆಗೆದಿದ್ದಾರೆ. ಸೊ ಎಷ್ಟಕ್ಕೆ 100 ಒಂದು ಪರ್ಸೆಂಟೇಜ್ಗೆ. ಈಗ ಅದನ್ನ ಎಷ್ಟು ಕನ್ವರ್ಟ್ ಮಾಡೋಕ್ಕೆ ನಾವು 50% ಕನ್ವರ್ಟ್ ಮಾಡಬೇಕು. 50%ಗೆ ಕನ್ವರ್ಟ್ ಮಾಡಿದಾಗ ನಮ್ಗೆ ಎಷ್ಟು ಸಿಗ್ತಾ ಹೋಯಿತು, 35% ಸಿಗ್ತಾ ಹೋಯಿತು. ಅರ್ಥ ಆಯ್ತಲ್ಲ? ಸೊ ಹಾಗೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಬರ್ತಾರೆ ಯಾವುದು, ಟಿ ಇ ಟಿದು. ಟಿ ಇ ಟಿಯನ್ನು ನಾವು ಎಷ್ಟು ಕನ್ವರ್ಟ್ ಮಾಡಬೇಕಾಗಿದೆ, ಈಗ ಅಂದರೆ 20%ಗೆ ಲೆಕ್ಕ ಆಗ್ತಾ ಇದ್ದಾರೆ ಮೆರಿಟ್ ಲೆಕ್ಕ ಹಾಕೋದ್ರಲ್ಲಿ. ಸೊ ಹಾಗಾಗಿ 20%ಗೆ ತೊಗೊಳೋದ್ರಿಂದ ಸೊ ನಾವು 68% ನಾವೇನು ಮಾಡಿದ್ದೀವಿ, ಆ ಒಂದು ಏನು ಅಂತ ವಿದ್ಯಾರ್ಥಿ 68% ತೆಗೆದಿದ್ದಾನೆ ಯಾವುದು ಟಿ ಇ ಟಿನಲ್ಲಿ. ಎಷ್ಟು ಅಂಕಗಳಿಗೆ, ಎಷ್ಟು ಪರ್ಸೆಂಟೇಜ್ಗೆ, 100 ಅಂಕಗಳಿಗೆ. ಸೊ 68% ಆಗಿದೆ ಒಂದು. ಸೊ ಇಂಟು ಎಷ್ಟು ಕೇಳಿಸ್ತಾ ಇದ್ದೀವಿ ಈಗ ನಾವು ಅದನ್ನು 20% ಕೇಳಿಸ್ತಾ ಇದ್ದೀವಿ. ಆ ಥರ ಮಾಡಿದಾಗ ಎಷ್ಟು ಸಿಗ್ತಾ ಹೋಯ್ತು ನಮಗೆ, 13.6 ಅಂದರೆ 13.6 ಅಂಕಗಳು ಸಿಗ್ತಾ ಹೋಯಿತು. ಶೇಕಡ ಅಷ್ಟು ಸಿಗ್ತಾ ಹೋಯಿತು. ನೆಕ್ಸ್ಟ್ ನೋಡ್ತಾ ಹೋಗೋಣ, ಡಿಗ್ರಿಲಿ ನೋಡ್ತಾ ಹೋಗೋಣ. ಡಿಗ್ರಿನಲ್ಲಿ ಏನು ಮಾಡೋಕ್ಕಾಗಿದೆ, ಈಗ 20%ಗೆ ಲೆಕ್ಕ ಆಗ್ತಾ ಇದ್ದಾರೆ ಮೆರಿಟನ್ನು. ಹಾಗಾಗಿ 20% ಸಂಬಂಧಪಟ್ಟದನ್ನು ಲೆಕ್ಕ ಆಗ್ತಾ ಹೋಗೋಣ. ಈಗ ಡಿಗ್ರಿಲಿ ಎಷ್ಟು ಪರ್ಸೆಂಟ್ ಆಗಿದ್ದಾರೆ ಏನು ವಿದ್ಯಾರ್ಥಿ 72% ತೊಗೊಳ್ತಾ ಹೋಗಿದ್ದಾನೆ. ಎಷ್ಟು ಶೇಕಡಕ್ಕೆ, 100%. ಅದನ್ನು ಇಷ್ಟಕ್ಕೆ ನಾವು ಇಳಿಸ್ತಾ ಇದ್ದೀವಿ ಈಗ 20%ಗೆ ನಾವು ಲೆಕ್ಕ ಹಾಕೋದ್ರಿಂದ 20 ಏನಾಗ್ತಾ ಹೋಗಿದ್ದಾನೆ ಇಂಟು 20. ಸೊ ಎಷ್ಟು ಮಾರ್ಕ್ಸ್ ಸಿಗ್ತಾ ಹೋಯ್ತು ಅವನಿದ್ರೆ 14.4 ಸಿಗ್ತಾ ಹೋಯಿತು. ರೈಟಾ? ಸೊ ಈಗೇನಾಯಿತು, ಇಷ್ಟು ಸಿಗ್ತಾ ಹೋಯಿತು. ನೆಕ್ಸ್ಟ್ ನೋಡ್ತಾ ಹೋಗೋಣ, ಡಿ ಎಡ್ ಅಥವಾ ಬಿ ಎಡನ್ನು ಏನು ಮಾಡೋಕ್ಕಾಗಿದೆ, 10%ಗೆ ಲೆಕ್ಕ ಹಾಕಬೇಕಾಗಿದೆ ನಾವೀಗ. ಸೊ ಹಾಕಬೇಕಾದ್ರೆ ಏನು ಮಾಡೋಕ್ಕಾಗಿದೆ, ಏನು ಅಂತ ವಿದ್ಯಾರ್ಥಿ 84% ತೊಗೊತಾ ಹೋಗಿದ್ದಾನೆ. ಎಷ್ಟು ಶೇಕಡಕ್ಕೆ, 100%ಕ್ಕೆ 84% ತೆಗಿತಾ ಹೋಗಿದ್ದಾನೆ. ಅದನ್ನು 10%ಗೆ ನಾವೇನು ಮಾಡೋಕ್ಕಾಗಿದೆ, ಇಳಿಸಬೇಕಾಗಿದೆ. 10%ಗೆ ಮಾತ್ರ ಲೆಕ್ಕ ಹಾಕಬೇಕಾಗಿದೆ. 10%ಗೆ ಮಾಡ್ತಾ ಇದ್ದೀನಿ. ಎಷ್ಟು ಸಿಕ್ತು ಅಂದರೆ 8.4 ಸಿಗ್ತಾ ಹೋಯಿತು. ಅರ್ಥ ಆಯ್ತಲ್ಲ? ಸೊ ಈ ರೀತಿಯಾಗಿ ಏನು ಮಾಡ್ತಾ ಹೋಗಬೇಕು ನಾವು, ಹಂತವಾಗಿ ಪ್ರತಿಯೊಂದನ್ನು ಕೂಡ ಲೆಕ್ಕ ಹಾಕ್ತಾ ಹೋಗಬೇಕು. ಆಯ್ತಲ್ಲ? ಸೊ ಈಗ ಲೆಕ್ಕ ಹಾಕಿದ್ರೆ ಏನು ಮಾಡ್ಕೊತಾ ಹೋಗೋಣ, ಒಂದು ಕಡೆ ಬರ್ಕೊತಾ ಹೋಗೋಣ. ಸೊ ಏನಂತ ವಿದ್ಯಾರ್ಥಿಯ ಒಟ್ಟು ಮೆರಿಟ್ ಎಷ್ಟು ಬರ್ತಾ ಇದೆ ಈಗ ಅಂತ ನೋಡ್ತಾ ಹೋಗೋಣ. ಈಗ ಸಿ ಇ ಟಿನಲ್ಲಿ 50% ಕೇಳಿದಾಗ ಎಷ್ಟು ಬಂತು, ಒಂದು 35 ಬಂತು. ರೈಟಾ? ಸೊ ಅದೇ ರೀತಿಯಾಗಿ ಟಿ ಇ ಟಿನಲ್ಲಿ ಎಷ್ಟು ಬಂತು, 20%ಗೆ ತೊಗೊಂಡಾಗ 13.6 ಬಂತು. ಹಾಗೆ ಡಿಗ್ರಿಯಲ್ಲಿ ಎಷ್ಟು ಬಂತು, 20%ಗೆ ತಗೊಂಡಾಗ ಅದು 14.4 ಬಂತು. ಹಾಗೆ ಡಿ ಎಡ್ ಅಥವಾ ಬಿ ಎಡಲ್ಲಿ ನಾವು ನೋಡಿದಾಗ 10%ಗೆ ತೊಗೊಂಡಾಗ ಅದು 8.4 ಬಂತು. ಒಟ್ಟಾಗಿ ನೋಡಿದಾಗ ಎಷ್ಟು ಬರ್ತಾಯಿದೆ ಅಂದರೆ 71.4 ಬರ್ತಾ ಇದೆ. 71.4. ಓಕೆನಾ? ಸೊ 71.4 ಬರ್ತಾಯಿದೆ ಅಂದರೆ ಅರ್ಥ, ಸೊ ಇದು ಇಂಗ್ಲೀಷ್ ಶಿಕ್ಷಕರಾಗುವಂಥವ್ರಿಗೆ ಇಟ್ ಈಸ್ ಓಕೆ. ಅಂದರೆ ಈ ಒಂದು ಅಂಕಗಳು ಓಕೆ. ಅಂದರೆ 70 ಮೇಲೆ ಕ್ರಾಸ್ ಇತ್ತು ಅಂದರೆ ಮ್ಯಾಕ್ಸಿಮಮ್ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಓಕೆನಾ? ಸೊ 70% ಮೇಲೆ 71, 72, 73, 74 ಇದು ಒಳ್ಳೆ ಸ್ಕೋರ್ ಆಗ್ತಾ ಹೋಗುತ್ತೆ. ಸೊ ಇದು ಏನಾಗುತ್ತೆ, ಮ್ಯಾಕ್ಸಿಮಮ್ ಜಿ ಎಮ್ಗೆ ಸೆಲೆಕ್ಟ್ ಆಗ್ತಾ ಹೋಗ್ತಾರೆ. ಓಕೆನಾ? ಸೊ ಇದು ಡಿಪೆಂಡ್ ಅಪಾನ್ ಪತ್ರಿಕೆಯ ಮೇಲಿರುತ್ತೆ. ಪತ್ರಿಕೆ ಏನಾದರೂ ತುಂಬ ಈಸಿಯಾಗಿತ್ತು, ಸರಳವಾಗಿತ್ತು ಅಂದರೆ ಸ್ವಲ್ಪ ಏನಾಗ್ತಾ ಹೋಗುತ್ತೆ, ಹೆಚ್ಚು ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಇದು 71% ಈಗಿನ ಒಂದು ನಡೆದಂಥ ಒಂದು ಏನು ನೇಮಕಾತಿಗಳು ನಡೆದಿವೆ ಅದರಲ್ಲಿ 71 ಪಾಯಿಂಟ್ ಯಾರು ತೆಗೆದ್ರ ಮೇಲೆ ಅವರೆಲ್ಲ ಮ್ಯಾಕ್ಸಿಮಮ್ ಸೆಲೆಕ್ಟ್ ಆಗೇ ಇದ್ದಾರೆ. ಓಕೆನಾ? ಸೊ ಹಾಗಾಗಿ ಏನಾಗ್ತಾ ಹೋಗುತ್ತೆ, ಇದು ಒಳ್ಳೆ ಸ್ಕೋರು ಯಾರಿಗೆ ಅಂತಂದರೆ ಇಂಗ್ಲೀಷ್ನಲ್ಲಿ ಏನು ಭಾಷಾ ಶಿಕ್ಷಕರಿದ್ದಾರೆ ಅವ್ರಿಗೆ ಇಷ್ಟು ಮಾರ್ಕ್ಸನ್ನು ತೆಗೆದರೆ. ಸೊ ಇನ್ ಕೇಸ್ ಏನಾದರೂ ಸೋಷಿಯಲ್ ಸೈನ್ಸ್ ಅವ್ರಿಗೆ ಏನಾಗ್ತಾ ಹೋಗುತ್ತೆ ಅಂದರೆ ಇದಕ್ಕಿಂತ ಹೆಚ್ಚು ಅಂಕಗಳನ್ನ ತೆಗಿಬೇಕಾಗುತ್ತೆ. ಒಂದು 73, 74 ಮ್ಯಾಕ್ಸಿಮಮ್ ನೀವು ಸ್ಕೋರ್ ಮಾಡ್ಕೊತ ಹೋದ್ರಿ ಅಂತಂದರೆ ಅದು ಕೂಡ ಉತ್ತಮವಾದಂಥ ಸ್ಕೋರ್. 74 ಬಂತಂದರೆ ಮ್ಯಾಕ್ಸಿಮಮ್ ನೀವು ಕ್ಲಿಕ್ಕೆ ಅಂತಲೇ ಅರ್ಥ, ಸೆಲೆಕ್ಟ್ ಅಂತಲೇ ಅರ್ಥ. ಸೊ ಹಾಗಾಗಿ 74 ಒಂದು ಅಪ್ರಾಕ್ಸಿಮೇಟ್ಲಿ ನೀವು ಹಿಂದೆ ಮುಂದೆ ತೆಗಿತಾ ಹೋದರೆ ಸೊ ಒಂದು 74 ಒಳ್ಳೆ ಸ್ಕೋರ್ ಅಂತ ಹೇಳ್ತಾ ಹೋಗೋದು. ಸಮಾಜ ವಿಜ್ಞಾನ ಆದಮೇಲೆ ಗಣಿತ ಮತ್ತು ಏನು ನಮ್ಮ ವಿಜ್ಞಾನ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಶಿಕ್ಷಕರು ಅಷ್ಟೇ, ಅವರು ಕೂಡ 72 ಅಥವಾ 70 ಮೇಲೆ ಇತ್ತು ಅಂತ ಖಂಡಿತವಾಗಿ ಸೆಲೆಕ್ಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಅದರಲ್ಲೂ ಕೂಡ ಈಗ ಏನಾಗ್ತಾ ಹೋಗುತ್ತೆ ಅಂದರೆ SC ST ಗಳಿಗಾಗಿರಲಿ ಅಥವಾ ಬೇರೆ ಮಾಜಿ ಸೈನಿಕರಿಗಾಗಿರಲಿ ಅಥವಾ ಕ್ಯಾಟಗರಿ ಅವರಿಗಾಗಿರಲಿ ಇವ್ರಿಗೆ ಏನಾಗ್ತಾ ಹೋಗುತ್ತೆ ಅಂದರೆ ಇದು ಒಳ್ಳೆ ಸ್ಕೋರ್ ಆಗ್ತಾ ಹೋಗುತ್ತೆ 70 ತೆಗೆದಿರಂತಂದರೆ. ಸೊ 100% ಸೆಲೆಕ್ಟ್ ಆಗ್ತಾ ಹೋಗ್ತಾರೆ. GMಗೆ ಸ್ವಲ್ಪ ನೀವು ಹೆಚ್ಚೆಚ್ಚು ಅಂಕಗಳನ್ನ ತೆಗೆದ್ರೆ ಸೇಫ್ ಝೋನಲ್ಲಿ ಇರ್ತಾ ಹೋಗ್ತಾರೆ. ಹಾಗಾಗಿ ಈ ರೀತಿಯಾಗಿ ಏನು ಮಾಡ್ಕೊತ ಹೋಗಬೇಕು, ನೀವು ನಿಮ್ಮ ಒಂದು ಅಂಕಗಳನ್ನ ಎಷ್ಟನ್ನು ತೆಗೆದ್ರೆ ಈಗೇನು ಮಾಡ್ತಾನೆ ಏನಂತ ವಿದ್ಯಾರ್ಥಿ ನಿಮಗೆ ಗೊತ್ತಾಗಿದೆ ಎಷ್ಟು ತೆಗೆದಿದ್ದಾನೆ ಅವನು ಸಿ ಇ ಟಿನಲ್ಲಿ
ಎಷ್ಟಕ್ಕೆ 400ಗೆ 280 ತೆಗಿತಾ ಹೋಗಿದ್ದಾನೆ. ಅಂದರೆ ನಿಮ್ಮ ಅಂಕಗಳು 280 ತೆಗೆಯುತ್ತಾಗಲ್ಲ ನೀವು ಯೋಚನೆ ಮಾಡ್ತಾ ಹೋಗಬೇಕು. ಅಂದರೆ ಯಾರು ಸಮಾಜ ವಿಜ್ಞಾನ ಆಗಿರಲಿ, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು 280 ಅಂಕಗಳನ್ನು ತೆಗೆಯೋದಕ್ಕೆ ನೀವು ಯಾವ ರೀತಿ ಯಾವ ಒಂದು ಪತ್ರಿಕೆಯಲ್ಲಿ ಎಷ್ಟು ಅಂಕಗಳನ್ನು ತೆಗಿಬೇಕು, ನಾನು ತೆಗೆದ್ರೆ ನನಗೆ 280 ಬರುತ್ತೆ ಅಥವಾ 280 ಪ್ಲಸ್ ಬರುತ್ತೆ ಅಂತ ನೀವು ಯೋಚನೆ ಮಾಡ್ಕೊತಾ ಹೋಗಬೇಕು. ಇಂಗ್ಲೀಷ್ ಅವರಾದರೆ ನಿಮಗೆ ಏನಂತ ವಿದ್ಯಾರ್ಥಿ 210 ಅಂಕಗಳನ್ನು ತೆಗೆದಿದ್ದಾರೆ, ನೀವು ಯೋಚನೆ ಮಾಡ್ಕೊತಾ ಹೋಗಬೇಕು ಸಾಮಾನ್ಯ ಪತ್ರಿಕೆಯಲ್ಲಿ ಎಷ್ಟು ಅಂಕಗಳನ್ನು ತೆಗಿತಾ ಹೋಗಬೇಕು, ನಿರ್ದಿಷ್ಟ ಪತ್ರಿಕೆಯಲ್ಲಿ ಎಷ್ಟು ಅಂಕಗಳನ್ನು ತೆಗೆದ್ರೆ ನಾವು 210 ಮೇಲೆ ಕ್ರಾಸ್ ಮಾಡ್ಕೊತಾ ಹೋಗ್ತೀವಿ ಅಂತ ನೀವು ಜಸ್ಟ್ ಕ್ಯಾಲ್ಕುಲೇಟನ್ನು ಮಾಡ್ಕೊತಾ ಹೋಗಬೇಕು. ಆ ಥರ ಮಾಡ್ಕೊತಾ ಹೋದರೆ ಖಂಡಿತವಾಗಿ ಈ ರೀತಿಯಾಗಿ ನೀವು ಮಾಡ್ಕೊತ ರೆಡಿ ಆಗ್ತಾ ಹೋದರೆ 100% ನೀವು ಸೆಲೆಕ್ಟ್ ಆಗೋಂಥದ್ದು ಹೆಚ್ಚೆಚ್ಚಾಗಿರುತ್ತೆ. ಯಾಕೆಂದರೆ ನಾವು ಈ ಥರ ಫಿಕ್ಸ್ ಮಾಡ್ಕೊಂಡು ಓದ್ತಾ ಹೋಗಬೇಕು. ಸುಮ್ಮನೆ ಬ್ಲೈಂಡಾಗಿ ಎಷ್ಟೋ ಓದ್ತಿರ್ತೀವಿ ಸಿ ಇ ಟಿನಲ್ಲಿ. ಯಾಕೆಂದರೆ ಇದು ಒಂದು ಒಳ್ಳೆ ಆಪರ್ಚುನಿಟಿ. ಯಾರೆಲ್ಲ ಡಿಗ್ರಿ ಪರ್ಸೆಂಟೇಜ್ ಕಡಿಮೆ ಇದೆ ಅಥವಾ ಒಂದು ಡಿ.ಎಡ್ ಅಥವಾ ಬಿ.ಎಡ್ ಪರ್ಸೆಂಟೇಜ್ ಕಡಿಮೆ ಇದ್ದವರಿಗೆ ಸಿ ಇ ಟಿನಲ್ಲಿ ನಿಮ್ಗೆ ಹೆಚ್ಚು ಚಾನ್ಸನ್ನು ಕೊಟ್ಟಿರೋದ್ರಿಂದ 50% ನಿಗದಿಪಡಿಸಿರೋದ್ರಿಂದ ಸಿ ಇ ಟಿನ ಹೆಚ್ಚೆಚ್ಚು ಚೆನ್ನಾಗಿ ಮಾಡಿದಷ್ಟು ನಿಮ್ಗೆ ಒಳ್ಳೆಯದು. ಓಕೆನಾ. ಸಿ ಇ ಟಿನಲ್ಲಿ ಎಷ್ಟೆಷ್ಟು ಅಂಕಗಳನ್ನ ಹೆಚ್ಚೆಚ್ಚು ಗಳಿಸ್ತಾ ಹೋಗ್ತೀರಾ, ಖಂಡಿತವಾಗಿ ಅದು ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆ ಮೇಲೆ ಅಥವಾ ನೀವು ಆಯ್ಕೆ ಆಗೋದ್ರ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೆ. ತುಂಬಾ ಅದ್ರ ಮೇಲೆ ಏನು ಮಾಡ್ತಾ ಹೋಗುತ್ತೆ, ಇನ್ಫ್ಲೂಯೆನ್ಸ್ ಆಗ್ತಾ ಹೋಗುತ್ತೆ ನಿಮ್ಮ ಸ್ಕೋರು. ಅರ್ಥ ಆಯ್ತಾ. ಹಾಗಾಗಿ ಸಿ ಇ ಟಿನಲ್ಲಿ ಹೆಚ್ಚೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಹೇಳಿದ್ನಲ್ಲ, ಈಗ 280 ಪ್ಲಸ್ಸನ್ನು ಸ್ಕೋರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗಿ. ಇಂಗ್ಲೀಷರಾದರೆ 210 ಸ್ಕೋರ್ ಮಾಡೋದಕ್ಕೆ 210 ಪ್ಲಸ್ಸನ್ನು ಸ್ಕೋರ್ ಮಾಡೋದಕ್ಕೆ ನೀವು ಟ್ರೈ ಮಾಡ್ತಾ ಹೋಗಿ. 100% ನೀವು ಸೆಲೆಕ್ಟ್ ಆಗ್ತಾ ಹೋಗ್ತೀರ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಸಿಕ್ಕಿದೆ. ಮತ್ತು ಯಾವ ರೀತಿಯಾಗಿ ನೀವು ಒಂದು ಪರ್ಸೆಂಟೇಜನ್ನು ತೆಗೆದ್ರೆ ಅಥವಾ ಯಾವ ರೀತಿ ಅಂಕಗಳನ್ನ ತೆಗೆದ್ರೆ ನಾವು ಸೆಲೆಕ್ಟ್ ಆಗ್ಬೋದು ಅನ್ನೋದು ಕೂಡ ನಿಮಗೆ ಕಂಪ್ಲೀಟಾಗಿ ಒಂದು ಐಡಿಯಾ ಬಂದಿದೆ ಅಂತ ಭಾವಿಸ್ತೀನಿ. ಈ ಒಂದು ಐಡಿಯಾ ಸಂಪೂರ್ಣವಾಗಿ ನಿಮ್ಗೆ ಸಿಕ್ಕಿದ್ರೆ ದಯವಿಟ್ಟು ಸುಮ್ಮನೆ ಹೋಗ್ಬೇಡಿ, ಲೈಕನ್ನು ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತಲೂ ಕೂಡ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕೆ